ಫ್ಲೈಓವರ್ ಮೇಲಿಂದ ಕೆಳಗಡೆ ಪಟಾಕಿ ಹಚ್ಚಿ ಎಸೆದಿದ್ದಾರೆ ಇದೀಗ ಕಿಡಿಗೇಡಿಗಳು. 4-5 ಜನ ಯುವಕ ಯುವತಿಯರ ಗುಂಪಿನಿಂದ ಈ ಕೃತ್ಯವನ್ನ ಮಾಡಲಾಗಿರುವಂತದ್ದು. ಫ್ಲೈಓವರ್ ಮೇಲಿಂದ ಕೆಳಗಡೆಗೆ ಪಟಾಕಿಯನ್ನ ಹಚ್ಚಿ ಎಸೆದಿದ್ದಾರೆ ಕಿಡಿಗೇಡಿಗಳು. 4-5 ಜನ ಯುವಕ ಯುವತಿಯರ ಗುಂಪಿನಿಂದ ಈ ಕೃತ್ಯವನ್ನ ಮಾಡಲಾಗಿದೆ. ತಡರಾತ್ರಿ ಫ್ಲೈಓವರ್ ಮೇಲೆ ಬಂದಿದ್ದಂತಹ ಯುವಕರ ಗುಂಪು ಈ ಸಂದರ್ಭದಲ್ಲಿ ಪಟಾಕಿಯನ್ನ ಹಚ್ಚಿ ಎಸೆದಿದ್ದಾರೆ ಕಿಡಿಗೇಡಿಗಳು. ಫ್ಲೈಓವರ್ ಮೇಲಿನಿಂದ ಪಟಾಕಿ ಹಚ್ಚಿ ಕೆಳಗಡೆ ಎಸೆದಿದ್ದ ಯುವಕ ವಿಡಿಯೋ ಆಧರಿಸಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಜೊತೆಗಿದ್ದಂತಹ ಯುವಕ ಯುವತಿಯರಿಂದ ಸಾಥನ್ನ ಕೂಡ ಕೊಡ್ಲಾಗಿದೆ. ಈ ಸಂದರ್ಭದಲ್ಲಿ ಆ ಯುವಕನಿಗೆ ಮೇಲ್ನೋಟಕ್ಕೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲಿನ ಘಟನೆ ನಡೆದಿರೋದು ಅಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಯುವಕ ಯುವತಿಯರು ಎರಡೂ ಗುಂಪು ಇದೆ ಇಲ್ಲಿ. ಈ ಒಂದು ಸಂದರ್ಭದಲ್ಲಿ 4-5 ಜನ ಇರುವಂಥದ್ದು. ಆಗ ಫ್ಲೈಓವರ್ ಮೇಲಿನಿಂದ ಕೆಳಗಡೆ ಪಟಾಕಿಯನ್ನ ಹಚ್ಚಿ ಎಸೆದಿದ್ದಾರೆ. ಆ ವಿಡಿಯೋ ಕೂಡ ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಈ ವಿಡಿಯೋವನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಮಾಡಕ್ ಕೆಲಸ ಇರಲ್ಲ ಇವಕ್ಕೆಲ್ಲ, ಮನೆಯಲ್ಲಿ ಬಂದ್ಬಿಡ್ತವೆ. ಇಲ್ಲಿ ಫ್ಲೈಓವರ್ ಮೇಲ್ಗಡೆ ನಿಂತ್ಕೊಂಡು ಹುಚ್ಚಾಟವನ್ನ ಮಾಡ್ತಾರೆ. ನಿಂತ್ಕೊಂಡು ನೋಡಿ ಹೇಗೆ ಪಟಾಕಿಯನ್ನ ಎಸ್ದು ಪುಂಡಾಟವನ್ನ ಮೆರಿತಾ ಇದ್ದಾರೆ. ಪಟಾಕಿಯನ್ನ ಹಚ್ಬಿಟ್ಟು ಎಸ್ದಿದ್ದಾರೆ. ಕೆಳಗಡೆ ಓಡಾಡ್ತಾ ಇರೋರು ಏನಾಗ್ಬೇಡ, ಮನೆಯಲ್ಲಿ ಏನು ಕೆಲಸ ಇರಲ್ಲ, ಬಂದು ಇಲ್ಲಿ ಬೇರೆಯವ್ರಿಗೆ ತೊಂದರೆಯನ್ನ ಕೊಡುವಂಥದ್ದು. 4-5 ಜನ ಇದ್ದಾರೆ. ಕೇವಲ ಯುವಕರ ಗುಂಪಿಲ್ಲ, ಅದ್ರ ಜೊತೆಯಲ್ಲಿ ಯುವತಿಯರು ಕೂಡ ಇರುವಂಥದ್ದು. ಇದೀಗ ವಿಡಿಯೋ ಕೂಡ ಲಭ್ಯ ಆಗಿದೆ. ಆ ವಿಡಿಯೋವನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ ಬೆಂಗಳೂರಿನಲ್ಲಿ. ಕಾಲಿಯಾ ಫ್ಲೈಓವರ್ ಮೇಲಿನಿಂದ ಕೆಳಗಡೆ ಪಟಾಕಿಯನ್ನ ಹಚ್ಚಿ ಎಸೆತಾ ಇರುವಂತಹ ವಿಡಿಯೋ ಇದೀಗ ಲಭ್ಯ ಆಗಿರುವಂಥದ್ದು. ಒಬ್ಬ ಯುವಕ ಆ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಿದ್ದಾನೆ. ಆ ಸಂದರ್ಭದಲ್ಲಿ ಅವನ ಜೊತೆ ಇದ್ರಲ್ಲ ಸಂಗಡಿಗರು, ಅವರು ಸಪೋರ್ಟ್ ಅನ್ನ ಮಾಡಿರುವಂಥದ್ದು, ಸಾಥನ್ನ ಕೊಟ್ಟಿದ್ದಾರೆ. ಕೆಳಗಡೆ ಪಟಾಕಿ ಹಚ್ಚಿ ಆರಾಮಾಗಿ ಈ ಕಡೆಗೆ ಬರ್ತಾನೆ ನಕ್ಕೊಳ್ತಾ. ಕೆಳಗಡೆ ಹೋಗ್ತಿರೋರು ಏನಾದ್ರೂ ಆಗ್ಲಿ, ಇವನ್ಗೇನಾಗ್ಬೇಕು, ಪಟಾಕಿ ಹಚ್ಚದ ಈ ಕಡೆಗೆ ಬಂದ ಅಷ್ಟೇ. ಇದೀಗ ವಿಡಿಯೋ ಲಭ್ಯ ಆಗಿರೋದ್ರಿಂದ ಪೊಲೀಸರು ಅದನ್ನ ಆಧಾರವನ್ನಾಗಿಟ್ಕೊಂಡು ತನಿಖೆಯನ್ನ ಕೂಡ ಆರಂಭ ಮಾಡಿರುವಂತದ್ದು. ಆದಷ್ಟು ಬೇಗ ಈ ಯುವಕನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿ ಈ ರೀತಿಯ ಮಾಡುವಂತಹ ಪುಂಡಾಟಿಕೆಯನ್ನ ತಡೆಗಟ್ಟಬೇಕಾಗತ್ತೆ. ಯಾಕಂತ ಅಂದ್ರೆ ವೃದ್ಧರು ಹೋಗ್ತಾ ಇರ್ತಾರೆ, ಮಕ್ಕಳು ಹೋಗ್ತಾ ಇರ್ತಾರೆ. ಪಟಾಕಿ ಅಂದಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಅಪಾಯ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ನಿಮ್ಮ ಖುಷಿಗೆ, ನಿಮ್ಮ ಹುಚ್ಚಾಟಕ್ಕೆ ಬೇರೆಯವರ ಪ್ರಾಣವನ್ನ ತೆಗೆದುಕೊಳ್ಳುವಂತ ಹಂತಕ್ಕೆ ಹೋಗಬಾರದು, ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡುವಂತ ಹಂತಕ್ಕೆ ಹೋಗಬಾರದು. ಸ್ವಲ್ಪ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಮಾಜವನ್ನ ಮುಂದೆಗಡೆಗೆ ನೀವು ನಡೆಸ್ಕೊಂಡು ಹೋಗ್ಬೇಕಾಗಿದ್ದಂಥವ್ರು ಯುವಕರು ಯುವತಿಯರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇರುವಂತದ್ದು. ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದ್ದೀರಾ, ವಿದ್ಯಾವಂತರಾಗಿದ್ದೀರಾ, ಆದ್ರೂ ಕೂಡ ಈ ಪುಂಡಾಟಿಕೆಯನ್ನ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ ಪೊಲೀಸರು ಕೂಡ. ಫ್ಲೈಓವರ್ ಮೇಲಿನಿಂದ ಕೆಳಗಡೆ ಪಟಾಕಿ ಹಚ್ಚಿ ಎಸೆದಿದ್ದಾರೆ ಕಿಡಿಗೇಡಿಗಳು. ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಯಾರಿಗೇನಾದ್ರೂ ಆಗ್ಲಿ, ನಾವು ಖುಷಿಯಾಗಿರೋಣ ಅನ್ನುವಂತ ಆಲೋಚನೆಯಲ್ಲಿ ಇರುವಂತಹ ಯುವಕ ಯುವತಿಯರಿವರು. ಮೊದಲಿಗೆ ಒಂದು ಹುಡುಗ ಪಟಾಕಿಯನ್ನ ಹಚ್ಚಿ ಕೆಳಗಡೆ ಎಸ್ದು ಈ ಕಡೆಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಅವನ ಜೊತೆಲಿ ಇದ್ದಂತಹ ಫ್ರೆಂಡ್ಸ್ ಅವರಿಗೆ ಸಾಥನ್ನ ಕೊಟ್ಟಿರುವಂತದ್ದು. ಬೈಕ್ ಮೇಲೆ ಹತ್ಕೊಂಡು ಹೋಗ್ತಾನೆ, ಟಾಟಾ ಮಾಡ್ತಾರೆ, ಅವ್ರಿಗೆ ಬಾಯ್ ಮಾಡ್ತಾವ್ರೆ, ಸಾಥನ್ನ ಕೊಟ್ಟಿದ್ದಾರೆ.